ದಿನೇಶ್ ಕಾರ್ತಿಕ್ ಜೀವನ ಕಥೆ. ದಿನೇಶ್ ಕಾರ್ತಿಕ್ ಭಾರತೀಯ ಕ್ರಿಕೆಟ್ ತಂಡದ ಪ್ರಮುಖ ಆಟಗಾರರಲ್ಲಿ ಒಬ್ಬರು. ಅವರು ವಿಕೆಟ್ ಕೀಪರ್ ಹಾಗೂ ಬ್ಯಾಟ್ಸ್ಮನ್ ಆಗಿ ಹೆಚ್ಚು ಪ್ರಸಿದ್ಧ ಆಗಿದ್ದಾರೆ. ದಿನೇಶ್ ಅವರ ಪೂರ್ಣ ಹೆಸರು ಕೃಷ್ಣಕುಮಾರ್ ದಿನೇಶ್ ಕಾರ್ತಿಕ್ ಅಲಿಯಾಸ್ ಡಿ.ಕೆ. ಕಾರ್ತಿಕ್. 1985 ಜೂನ್ 1 ತಮಿಳುನಾಡಿನಲ್ಲಿ ಹುಟ್ಟುತ್ತಾರೆ. ಅವರ ತಂದೆ ಕೃಷ್ಣಕುಮಾರ್ ಮತ್ತು ತಾಯಿ ಪದ್ಮಾ. ಅವರ ತಂದೆ ಕ್ರಿಕೆಟ್ ಅಭಿಮಾನಿಯಾಗಿದ್ದರು ಮತ್ತು ಮಗನಿಗೆ ಕ್ರಿಕೆಟ್ ತರಬೇತಿ ನೀಡಲು ಪ್ರೇರೇಪಿಸ್ತಾರೆ. ದಿನೇಶ್ ತಮ್ಮ ಬಾಲ್ಯವನ್ನು ಬಹುತೇಕ ಕುವೈತ್ನಲ್ಲಿ ಕಳೀತಾರೆ, ಏಕೆಂದರೆ ಅವರ ತಂದೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಕ್ರಿಕೆಟ್ ಜೀವನ ಮತ್ತು ಪ್ರಾರಂಭವನ್ನು ನೋಡೋಣ. ದಿನೇಶ್ ಕಾರ್ತಿಕ್ ಅವರ ಬಾಲ್ಯ ಬಹಳ ಕಠಿಣವಾಗಿರುತ್ತೆ. ಅವರ ತಂದೆ ಕೃಷ್ಣಕುಮಾರ್ ಕೂಡ ಕ್ರಿಕೆಟ್ ಪ್ರಿಯರಾಗಿರ್ತಾರೆ. ಮಗನನ್ನು ಉತ್ತಮ ಆಟಗಾರನಾಗಿ ಪ್ರೇರಣೆ ಕೊಡ್ತಾರೆ. ತಮಿಳುನಾಡಿನಲ್ಲಿ ಅವರು ಕ್ರಿಕೆಟ್ 2002ರಲ್ಲಿ ಪ್ರಾರಂಭವಾಗುತ್ತೆ. ದಿನೇಶ್ ಕಾರ್ತಿಕ್ 2002ರಲ್ಲಿ ತಮಿಳುನಾಡು ಕ್ರಿಕೆಟ್ ತಂಡವನ್ನು ಪ್ರತಿನಿಧಿಸ್ತಾರೆ. ಅವರ ಶ್ರೇಯಾಂಕಿತ ಕ್ರಿಕೆಟ್ ಆಟ ಬಹಳ ಗಮನ ಸೆಳೆಯುತ್ತೆ. ಕೆಲವೇ ವರ್ಷಗಳಲ್ಲಿ ಭಾರತ ಎ ತಂಡಕ್ಕೆ ಆಯ್ಕೆಯಾಗುವಷ್ಟು ಯಶಸ್ವಿ ಆಗ್ತಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಪ್ರವೇಶ. 2004ರಲ್ಲಿ ಭಾರತ ಕ್ರಿಕೆಟ್ ತಂಡದಲ್ಲಿ ಪ್ರವೇಶ ಪಡೆದ ಕಾರ್ತಿಕ್ ಇಂಗ್ಲೆಂಡ್ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯ ಆಡ್ತಾರೆ. ಅದರ ಬಳಿಕ ಅವರನ್ನು ಒನ್ ಡೇ ಮತ್ತು T20 ಕ್ರಿಕೆಟ್ನಲ್ಲಿ ತಮ್ಮದೇ ಆದ ಛಾಪು ಮೂಡಿಸ್ತಾರೆ. IPL ಮತ್ತು ಹೀರೋ ಕ್ಷಣಗಳು. IPLನಲ್ಲಿ ದಿನೇಶ್ ಕಾರ್ತಿಕ್ ಹಲವಾರು ತಂಡಗಳಿಗೆ ಆಡಿದ್ದಾರೆ. 2018ರಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ KKR ತಂಡದ ನಾಯಕನಾಗಿ ಆಯ್ಕೆಯಾಗಿದ್ದರು. 2022-23 ಆವೃತ್ತಿಯಲ್ಲಿ RCB ತಂಡದ ಪ್ರಮುಖ ಆಟಗಾರ ಆಗಿದ್ದಾರೆ. ವಿಶೇಷವಾಗಿ 2022ರ ಆವೃತ್ತಿಯಲ್ಲಿ ಫಿನಿಷರ್ ಅಂತ ಖ್ಯಾತಿ ಗಳಿಸ್ತಾರೆ. ದಿನೇಶ್ ಕಾರ್ತಿಕ್ ತಮ್ಮ ಕ್ರಿಕೆಟ್ ಜೀವನದಲ್ಲಿ ಹಲವಾರು ಹಂತಗಳನ್ನು ಅನುಭವಿಸಿದ್ದಾರೆ. ಅವರ ಪ್ರಮುಖ ಸಾಧನೆಗಳನ್ನು ನೋಡ್ತಾ ಹೋದರೆ 2004ರಿಂದ 2007 ಪ್ರಾರಂಭದ ದಿನಗಳಾದರೆ 2004ರಲ್ಲಿ ಭಾರತ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾಗುತ್ತಾರೆ. 2007ರ T20 ವಿಶ್ವಕಪ್ ಗೆಲ್ಲುವ ಭಾರತದ ತಂಡದ ಭಾಗವಾಗ್ತಾರೆ. 2008ರಿಂದ 2017 ಪೈಪೋಟಿ ಮತ್ತು ಬಹಳ ಕಠಿಣ ಹಂತವನ್ನು ಅನುಭವಿಸ್ತಾರೆ. MS ಧೋನಿ ಅವರು ಪ್ರಮುಖ ವಿಕೆಟ್ ಕೀಪರ್ ಆಗಿದ್ದರಿಂದ ಕಾರ್ತಿಕ್ ತಂಡದಿಂದ ಬಹುಮುಖ್ಯವಾಗಿ ಹೊರಗುಳಿಬೇಕಾಗತ್ತೆ. ತಮಿಳುನಾಡು ಮತ್ತು IPL ತಂಡಗಳಿಗೆ ಆಟ ಆಡುತ್ತಾ ತಮ್ಮ ಸ್ಥಾನವನ್ನು ಉಳಿಸ್ಕೊಳ್ತಾರೆ. 2013 ಚಾಂಪಿಯನ್ ಟ್ರೋಫಿ ಗೆದ್ದ ಭಾರತ ತಂಡದಲ್ಲಿ ಭಾಗವಹಿಸ್ತಾರೆ. 2018ರಿಂದ 2021 ಒಳಗೆ ಮರಳಿ ಟೀಮ್ನ ಸೇರಿಸ್ಕೊಳ್ತಾರೆ. 2018ರಲ್ಲಿ ನಿದಹಾಸ್ ಟ್ರೋಫಿಯ ಫೈನಲಲ್ಲಿ ತಮ್ಮ ಐತಿಹಾಸಿಕ ಫಿನಿಷಿಂಗ್ ಇನ್ನಿಂಗ್ಸ್ನ ಆಡ್ತಾರೆ. ಅವರ ಕೊನೆಯ ಓವರ್ನಲ್ಲಿ 8 ಎಸೆತಗಳಲ್ಲಿ 29 ರನ್ ಬಾರಿಸಿ ಭಾರತಕ್ಕೆ ಗೆಲುವು ತಂದುಕೊಡ್ತಾರೆ. 2022-23 RCB ಮತ್ತು ಹೊಸ ಅಧ್ಯಾಯ ಶುರುವಾಗುತ್ತೆ. IPL 22-23ರಲ್ಲಿ ದಿನೇಶ್ ಕಾರ್ತಿಕ್ ಫಿನಿಷರ್ ಎನ್ನುವ ಹುದ್ದೆಯನ್ನು ಭದ್ರಪಡಿಸಿಕೊಳ್ತಾರೆ. RCB ತಂಡಕ್ಕೆ ಆಡುತ್ತಾ ಉತ್ತಮ ಪ್ರದರ್ಶನವನ್ನು ನೀಡ್ತಾರೆ. IPL ಪ್ರವಾಸ 2008ರಿಂದ 10ರವರೆಗೆ ಡೆಲ್ಲಿ ಡೇರ್ ಡೆವಿಲ್ಸ್, ಈಗ ಡೆಲ್ಲಿ ಕ್ಯಾಪಿಟಲ್ಸ್ ಆಡ್ತಾರೆ. 11ರಿಂದ 13 ಮುಂಬೈ ಇಂಡಿಯನ್ಸ್, 14 ಅಗೇನ್ ಡೆಲ್ಲಿ, 2015 RCB ಬೆಂಗಳೂರು, 16-17 ಗುಜರಾತ್ ಲಯನ್ಸ್, 18-21 ಕೋಲ್ಕತ್ತಾ ನೈಟ್ ರೈಡರ್ಸ್ ಆ್ಯಂಡ್ 22-23 ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಕಷ್ಟ ಸುಖಗಳನ್ನು ಮಾತಾಡ್ತಾ ಹೋದರೆ 2010ರ ನಂತರ ತಂಡದಿಂದ ಕೆಲವು ಬಾರಿ ಹೊರಗುಳಿದರೂ ಶ್ರಮದಿಂದ ಹಿಂದಿರುಗುತ್ತಾರೆ. 18ರಲ್ಲಿ ಭಾರತ ತಂಡಕ್ಕೆ ಮರಳುತ್ತಾರೆ ಮತ್ತು ಅದ್ಭುತ ಆಟವನ್ನು ಪ್ರದರ್ಶನ ಮಾಡ್ತಾರೆ. 22-23ರಲ್ಲಿ IPLನಲ್ಲಿ ಶ್ರೇಷ್ಠ ಫಿನಿಷರ್ ಆಗಿ ಕಣದಲ್ಲಿರ್ತಾರೆ. ಮತ್ತೊಬ್ಬ ವಿಕೆಟ್ ಕೀಪರ್ ಮಹೇಂದ್ರ ಸಿಂಗ್ ಧೋನಿಯವರು ಕ್ರಿಕೆಟ್ ಜಗತ್ತಿನಲ್ಲಿ ಪ್ರಭಾವ ಬೀರಿದಾಗ ದಿನೇಶ್ ಕಾರ್ತಿಕ್ ಅವರಿಗೆ ಭಾರತೀಯ ತಂಡದಲ್ಲಿ ಸ್ಥಾನ ಪಡೆಯುವುದು ತೀವ್ರ ಪೈಪೋಟಿಯ ವಿಷಯವಾಗಿರುತ್ತೆ. ಆದರೆ ಅವರು ಯಾವಾಗಲೂ ಹೊಸ ಅವಕಾಶಗಳಿಗೆ ಸಿದ್ಧರಾಗಿರ್ತಾರೆ. ಸಾಮಾನ್ಯ ಜೀವನ ಅಥವಾ ವೈಯಕ್ತಿಕ ಜೀವನವನ್ನು ನೋಡ್ತಾ ಹೋದರೆ ದಿನೇಶ್ ಕಾರ್ತಿಕ್ ಮೊದಲ ವಿವಾಹವನ್ನು ನಿಖಿತಾ ವಂಜಾರ ಅವರೊಂದಿಗೆ ಮಾಡಿಕೊಳ್ತಾರೆ. ಆದರೆ 2012ರಲ್ಲಿ ಆ ಮದುವೆ ಮುರಿದು ಬೀಳುತ್ತೆ, ಅಂದರೆ ವಿಚ್ಛೇದನ ಪಡಿತಾರೆ. 2015ರಲ್ಲಿ ಪ್ರಸಿದ್ಧ ಭಾರತೀಯ ಸ್ಕ್ವಾಷ್ ಆಟಗಾರ್ತಿ ದೀಪಿಕಾ ಪಲ್ಲಿಕಲ್ ಅವರನ್ನು ಮದುವೆ ಆಗ್ತಾರೆ. ದಂಪತಿಗೆ 2021ರಲ್ಲಿ ಜೋಡಿ ಮಕ್ಕಳು ಜನಿಸ್ತಾರೆ. ಸೊ ಅವರ ವಿದಾಯ ಮತ್ತು ಕಾಮೆಂಟ್ರಿ ಪ್ರವೇಶವನ್ನು ನೋಡ್ತಾ ಹೋದರೆ 23ರ ವಿಶ್ವಕಪ್ ಬಳಿಕ ಕಾರ್ತಿಕ್ ತಮ್ಮ ಕ್ರಿಕೆಟ್ ವೃತ್ತಿಗೆ ತೆರೆ ಎಳೆಯುವ ನಿರ್ಧಾರ ಮಾಡ್ತಾರೆ. ಅವರು ಈಗ ಕಾಮೆಂಟೇಟರ್ ಆಗಿ ತಮ್ಮದೇ ಆದ ಪಥದಲ್ಲಿದ್ದಾರೆ. ಅವರ ವಿಶ್ಲೇಷಣೆ ಮತ್ತು ಪ್ರಸ್ತುತಿ ಶೈಲಿ ಅಭಿಮಾನಿಗಳನ್ನು ಬಹಳ ಮೆಚ್ಚುಗೆಪಡಿಸುತ್ತೆ. ದಿನೇಶ್ ಕಾರ್ತಿಕ್ ಕ್ರಿಕೆಟ್ ಬದುಕು, ತಯಾರಿ, ಸಂಕಟ ಹಾಗೂ ನಿರಂತರ ಶ್ರಮದ ಪ್ರತೀಕ. ಅವರು ಕೇವಲ ಕ್ರಿಕೆಟಿಗನಷ್ಟೇ ಅಲ್ಲ, ಹೊಸ ಪೀಳಿಗೆಗೆ ಸ್ಫೂರ್ತಿ ಒದಗಿಸುವ ವ್ಯಕ್ತಿಯೂ ಹೌದು. ದಿನೇಶ್ ಕಾರ್ತಿಕ್ ಅವರ ಜೀವನ ಮತ್ತು ಕ್ರಿಕೆಟ್ ಪ್ರಯಾಣ ಏರುಪೇರುಗಳು ತುಂಬಿರುವಂತಹದ್ದು. ಆದರೆ ತಮ್ಮ ಸ್ಥೈರ್ಯ ಮತ್ತು ಶ್ರಮದಿಂದ ಅವರು ತನ್ನದೇ ಆದ ಗುರುತನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ.